ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಸಿಲಿಂಡರ್ ಅಂದ್ರೆ ಗ್ಯಾಸ್ ಸಿಲಿಂಡರ್ಸ್ ನ ಯೂಸ್ ಮಾಡ್ತಿದ್ದೀರಾ, ಈಗ ಯಾವುದೇ ಸಿಲಿಂಡರ್ಸ್ ಆಗಿರ್ಬೋದು, ಈಗ HP ಸಿಲಿಂಡರ್ ಆಗಿರ್ಬೋದು, ಭಾರತ್ ಸಿಲಿಂಡರ್ ಆಗಿರ್ಬೋದು, ಅಥವಾ ಈಗ ಇಂಡಿಯನ್ ಸಿಲಿಂಡರ್ ಆಗಿರ್ಬೋದು, ಈಗ ಸಿಲಿಂಡರ್ಸ್ ನ ನೀವು ಯೂಸ್ ಮಾಡ್ತಿದ್ದೀರಲ್ವಾ, ಸರ್ಕಾರದಿಂದ ನಿಮ್ಗೆ ಸಬ್ಸಿಡಿ ಅಮೌಂಟ್ ನ ನೀಡ್ತಿದ್ದಾರೆ. ಆ ಸಬ್ಸಿಡಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಿದ್ದಿದ್ದೇನೋ ಇಲ್ವಾ ಅಂತ ನಿಮ್ಮ ಮೊಬೈಲ್ ಮುಖಾಂತರನೇ ನೀವು ಚೆಕ್ ಮಾಡ್ಕೋಬಹುದು. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಂಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ LPG ಅಂತ ಟೈಪ್ ಮಾಡಿ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಕೊಳ್ಳಿ, ಇಲ್ಲಿ MyLPG.in ಅಂತ ಫಸ್ಟ್ನೇ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಳಿ, ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಯಿತು. ಈಗ MyLPG.in ಅಂತ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 3 ಸಿಲಿಂಡ್ರು ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ಕಾಣಿಸ್ತೈತೆ ನಿಮ್ಮದು, ಅಂದರೆ ಇಲ್ಲಿ ನಿಮ್ಮ ಗ್ಯಾಸ್, ನಿಮ್ಮ ಸಿಲಿಂಡ್ರ್ ಯಾವುದಿದೆನೋ, ಈಗ ಇಂಡಿಯನ್ ಇದೆನೋ ಅಥವಾ ಭಾರತ್ ಗ್ಯಾಸ್ ಇದೆನೋ ಅಥವಾ HP ಗ್ಯಾಸ್ ಇದೆನೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಇಂಡಿಯನ್ ಇರೋದ್ರಿಂದ ಇಂಡಿಯನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಂಡಿಯನ್ ಗ್ಯಾಸ್ ಐತೆ, ಸ್ವಲ್ಪ ವೇಟ್ ಮಾಡಿ, ಈಗ ಲೋಡಿಂಗ್ ತೊಗೊಳುತ್ತೆ. ನಂತರ ನೋಡ್ಕೊಳ್ಳಿ, ಇಲ್ಲಿ ಲೋಡಿಂಗ್ ತೊಗೊಂಡು ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಂಡಿಯನ್ದು ಇದು ಹೋಮ್ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ ನೀವೇನಾದರೂ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಫಸ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರು, ನಿಮ್ಮ ನೇಮು, ನಿಮ್ಮ ಇಮೇಲ್ ಅಡ್ರೆಸ್ಸು ಹಾಕಿ ನಂತರ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿದ್ರೆ ರಿಜಿಸ್ಟರ್ ಆಗಿಬಿಡುತ್ತೆ. ರಿಜಿಸ್ಟರ್ ಆದರೆ ಮಾತ್ರ ಈ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ. ನಂತರ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಬುಕ್ ಯುವರ್ ಸಿಲಿಂಡರು ಮತ್ತು ರಿಜಿಸ್ಟರ್ ಫಾರ್ ನ್ಯೂ ಕನೆಕ್ಷನು ಮತ್ತು ಗಿವ್ ಅಪ್ ಸಬ್ಸಿಡಿ ಇನ್ಕಮ್ಮು, ಆಮೇಲೆ ಜಾಯಿನ್ ಫಾಲ್, ಮತ್ತು ಇಲ್ಲಿ ಗಿವ್ ಫೀಡ್ಬ್ಯಾಕ್ ಅಂತಲೂ ಕಾಣಿಸ್ತಿದೆ ಮತ್ತು ನೌ ವೇರ್ ಅಂತಲೂ ಕಾಣಿಸ್ತಿದೆ. ಇಲ್ಲಿ ಗಿವ್ ಫೀಡ್ಬ್ಯಾಕ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ವೇಟ್ ಮಾಡಿ. ನೋಡ್ಕೊಳ್ಳಿ, ಇಲ್ಲಿ ವೆಲ್ಕಮ್ ಟು ಇಂಡಿಯನ್ ಆಯಿಲ್ ಸಪೋರ್ಟ್ ವಿಚ್ ಪ್ರಾಡಕ್ಟ್ ಡೂ ಯು ನೀಡ್ ಹೆಲ್ಪ್ ವಿತ್ ಅಂತ ಕೇಳ್ತಿದ್ದಾರೆ ಅವರು. ಇಲ್ಲೇನು ಮಾಡಬೇಕು ಅಂತಂದರೆ, ಇಲ್ಲಿ LPG ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು. ನಂತರ ನೋಡ್ಕೊಳ್ಳಿ, ಸೆಲೆಕ್ಟ್ ಕ್ಯಾಟಗರಿ ಅಂತ ಕೇಳುತ್ತೆ ಮತ್ತು ಸಬ್ ಕ್ಯಾಟಗರಿನೂ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಸಬ್ಸಿಡಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಿದ್ದಿದೆ ಏನೋ ಇಲ್ವ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ಸಬ್ಸಿಡಿ ರಿಲೇಟೆಡ್ ಅಂತ ಕಾಣಿಸ್ತಿದೆ ಅಲ್ವಾ, ಪಹಲ್ ಅಂತ ಮುಂದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ಸಬ್ ಕ್ಯಾಟಗರಿ ಅಂತ ಬರುತ್ತೆ. ಸಬ್ಸಿಡಿ ನಾಟ್ ರಿಸೀವ್ಡ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಳಿ, ಇಲ್ಲಿ ಹೆಲ್ಪ್ ಅಸ್ ಟು ಐಡೆಂಟಿಫೈ ಯು ಅಂತ ಇಲ್ಲಿ ಕೆಳಗಡೆ ಬಂತು ಒಂದು ಮೊಬೈಲ್ ನಂಬರು ಅಥವಾ ನಿಮ್ಮ LPG ID, ಅಂದರೆ ನಿಮ್ಮ ಯಾವ ಗ್ಯಾಸ್ ಸಿಲಿಂಡರ್ ಇದೆ ಅದು ನಿಮ್ಮದು LPG ID ಗೊತ್ತಿದೆ ಅಂತಂದರೆ ಅದನ್ನು ಹಾಕ್ಬೋದು. ಅಥವಾ ನಿಮ್ಮ ಮೊಬೈಲ್ ನಂಬರೇ ಲಿಂಕ್ ಇತ್ತು ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೇಟ್ ಮಾಡಿ. ಈಗ ನೋಡ್ಕೊಳ್ಳಿ, ಇಲ್ಲಿ ಬೇಸ್ಡ್ ಆನ್ ಯುವರ್ ಮೊಬೈಲ್ ನಂಬರ್ ಅಂತಲೂ ಬಂತು ಮತ್ತು ಫುಲ್ ನೇಮು ಮತ್ತು ಲಾಸ್ಟ್ ನೇಮು ಮತ್ತು ಮೊಬೈಲ್ ನಂಬರು, ಇಮೇಲ್ ID, ಆಮೇಲೆ ಇಲ್ಲಿ ಅಡ್ರೆಸ್ಸು ಮತ್ತು ಪಿನ್ ಕೋಡು, ಸ್ಟೇಟು, ಡಿಸ್ಟಿಕ್ಕು, ನೇಮ್, ಇದು ಡಿಸ್ಟ್ರಿಬ್ಯೂಟರ್ ನೇಮು, ಆಮೇಲೆ ನೋಡ್ಕೊಳ್ಳಿ, ಇಲ್ಲಿ ಸೀರಿಯಲ್ ನಂಬರು ಮತ್ತು ಆರ್ಡ್ರ್ ನಂಬರ್ನೂ ಬಂತು, ಇಲ್ಲಿ ಆರ್ಡ್ರ್ ಡೇಟ್ನೂ ಬಂತು, ಇಲ್ಲಿ ಕ್ವಾಂಟಿಟಿ ಎಷ್ಟೈತೆ ಅಂತಲೂ ಬಂತು ನಿಮ್ಮ ಸಿಲಿಂಡ್ರು, ಆಮೇಲೆ ಡೆಲಿವರಿ ಡೇಟ್ ಯಾವಾಗ ಡೆಲಿವರಿ ಆಗಿದೆ ನಿಮ್ಮ ಸಿಲಿಂಡ್ರ್ ನಿಮ್ಮ ಮನೆಗೆ ಅಂತ, ಆಮೇಲೆ ಇಲ್ಲಿ ಸಬ್ಸಿಡಿ ಅಮೌಂಟ್ ಎಷ್ಟೆಷ್ಟು ಬಿದ್ದಿದೆ ಅಂತಲೂ ನೋಡ್ಕೋಬೋದು. ಇಲ್ಲಿ 307.1 ಮತ್ತು ಇಲ್ಲಿ ನೋಡ್ಕೊಳ್ಳಿ 207 7.1 ಇಷ್ಟು ಅಮೌಂಟ್ ಇವ್ರಿಗೆ ಬಿದ್ದಿದೆ ಅಂತೆ ಸಬ್ಸಿಡಿ ಅಮೌಂಟು 2023 ಮತ್ತು 22-24 ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮಾತ್ರ ಮರಿಬೇಡಿ. ಹಂಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಇಲ್ಲಿ ಕಂಪ್ಲೇಂಟ್ನೂ ಮಾಡ್ಬೋದು. ಕಂಪ್ಲೇಂಟ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಂಪ್ಲೇಂಟ್ನೂ ನಿಮ್ಮದು ರಿಜಿಸ್ಟರ್ ಆಗುತ್ತೆ ಕಂಪ್ಲೇಂಟು.